ಸಾಮಾಜಿಕ ಕಳಕಳಿ ಯೂಟ್ಯೂಬ್ ಚಾನಲ್ ವತಿಯಿಂದ ವಾರದ ಸಂಚಿಕೆ 320. ಇವತ್ತು ತಮಿಳುನಾಡು ರಾಜಕೀಯ ವಿದ್ಯಮಾನದ ಬಗ್ಗೆ ಒಂದೆರಡು ನಿಮಿಷ ಮಾತಾಡ್ತೀನಿ. ಅಲ್ಲಿ ದ್ರಾವಿಡ ಪಕ್ಷಗಳು AIADMK ಮತ್ತು DMK ಮಧ್ಯೆ ಅವರೊಂದು ಸಲ ಇವರೊಂದು ಸಲ ಚುನಾವಣೆಯಲ್ಲಿ ಆರಿಸಿ ಬರ್ತಾಯಿದ್ರು ಕಳೆದ ಸುಮಾರು 59-60 ವರ್ಷಗಳಿಂದ. ಈಗ ದಿಢೀರನೇ ದೊಡ್ಡ ಒಂದು ಕ್ರಾಂತಿಯಾಗಿದೆ. ಸೂಪರ್ ಸ್ಟಾರ್, ತಮಿಳ್ ಸೂಪರ್ ಸ್ಟಾರ್ ಜೋಸೆಫ್ ವಿಜಯ್ ಇವರು ಕಟ್ಟಿರ್ತಕ್ಕಂಥ TVK ಪಕ್ಷ ಕೇವಲ ಒಂದು 8-9 ತಿಂಗಳಲ್ಲಿ ಯಶಸ್ವಿಯನ್ನು ಸಾಧನೆ ಮಾಡಿದೆ. ಏನಪ್ಪ ಅಂದರೆ ಜನಗಳು ಸೂಪರ್ ಸ್ಟಾರ್ಗಳ ಹಾಡುಗಳನ್ನು ಭಾಷಣಗಳನ್ನು ಕೇಳಲಿಕ್ಕೆ ಲಕ್ಷಾನುಗಟ್ಟಲೆ ಜನಗಳು ಸೇರ್ತಾರೆ. ಅದೊಂಥರ ಮನೋರಂಜನೆ ಆಗುತ್ತೆ. ವೋಟಿಂಗಾಗಿ ಕನ್ವರ್ಟ್ ಆಗಲ್ಲ. ಇದು ಭಾಳ ವಿಶೇಷವಾಗಿರ್ತಕ್ಕಂಥ ಕೇಸ್ ಇದು. ಯಾಕಂದರೆ ಬೂತ್ ಮಟ್ಟದಲ್ಲಿ ಬೂತ್ ಕಮಿಟಿಗಳಿದ್ದಿಲ್ಲ, ಏಜೆಂಟ್ಸ್ಗಳು ಇದ್ದಿಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಆತನ ರ್ಯಾಲಿಗೆ ಬಂದಿರತಕ್ಕಂಥ ಏನು ಲಕ್ಷಾನುಗಟ್ಟಲೆ ಜನ ವೋಟುದಾರರಾಗಿ ಮತದಾರರಾಗಿ ಕನ್ವರ್ಟ್ ಆಗಿದ್ದು ಇದೊಂಥರ ಹೊಸ ದಾಖಲೆ ಅಂತ ನನಗೆ ಅನ್ನಿಸ್ತದೆ. ಆಮೇಲೆ ಆಯ್ಕೆ ಆಗಿರ್ತಕ್ಕಂಥ ಏನು ಅಭ್ಯರ್ಥಿಗಳಿದ್ದಾರೆ ಸುಮಾರು 110 ಜನ ಹೈಲಿ ಕ್ವಾಲಿಫೈಡ್ ಅವರು, IIT ಮಾಡಿದವರು, PhD ಮಾಡಿದವರು, ಗ್ರ್ಯಾಜುಯೇಟ್ಸ್ಗಳು. ಇವೆಲ್ಲ ನೋಡಿದರೆ ಒಂಥರ ಆಶಾಭಾವನೆ ಮೂಡ್ತದೆ. ಅವರೆಲ್ಲರೂ ಕೂಡ ಫ್ರೆಶ್ ಆಗಿದ್ದಾರೆ. ಅವರ ಬ್ಯಾಗೇಜ್ ಏನೂ ಕೂಡ ಇಲ್ಲ, ಭಾಳ ಫ್ರೆಶ್ ಆಗಿದ್ದಾರೆ. ದಟ್ ಇಸ್ ಕಾಲ್ಡ್ ಕ್ಲೀನ್ ಸ್ಲೇಟ್ ಅಂತ ನಾವೇನು ಹೇಳ್ತೀವಿ, ಹಾಗಿದ್ದಾರೆ. ಅವರು ಉತ್ತಮವಾಗಿರ್ತಕ್ಕಂಥ ಒಂದು ಆಡಳಿತವನ್ನು ಏನಾದ್ರು ಕೂಡ ಕೊಟ್ಟುಬಿಟ್ರೆ ಇದೊಂಥರ ಹೊಸ ದಾಖಲೆ ಇಡೀ ದೇಶದಲ್ಲಿನೇ ಆಗುತ್ತೆ. ನಮ್ಮ ಕರ್ನಾಟಕದಲ್ಲಿ ಹೀಗಾಗಲ್ಲ. ಯಾಕಂದರೆ ಕನ್ನಡಿಗರಿದ್ದಾರಲ್ಲ, ಭಾಳ ಪ್ರಬುದ್ಧ ಮತದಾರರು ಇಡೀ ದೇಶದಲ್ಲೇ. ಇಲ್ಲಿ ಇಂಥದ್ದು ಚಾನ್ಸಸ್ ಬಹಳ ಕಡಿಮೆ. ಆ ದೃಷ್ಟಿಯಲ್ಲಿ ನಾವು ಕಲಿಯೋದು ಭಾಳ ಇದೆ ತಮಿಳಿಗರಿಂದ, ನಮ್ಮ ನೈಬರವರು. ಆ ದೃಷ್ಟಿಯಲ್ಲಿ ವಿಜಯ್ ಅವರು ಹೇಗೆ ಆಡಳಿತವನ್ನು ನಡೆಸ್ತಾರೆ ಅನ್ನೋದನ್ನು ಇಡೀ ದೇಶವೇ ಕುತೂಹಲದಿಂದ ಕಾಯ್ತಾ ಇದೆ. ಅವರು ಚೆನ್ನಾಗಿ ನಡೆಸಲಿ, ಒಂದು ದೇಶಕ್ಕೆ ಮಾದರಿ ಆಗಲಿ ಅಂಥೇಳಿ ಶುಭಾಶಯವನ್ನು ಹೇಳ್ತಾ, ದಯವಿಟ್ಟು ಈ ಚಾನಲಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಾರ ಹೊಸ ಸಂಚಿಕೆಯೊಂದಿಗೆ ಬರ್ತಾಯಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.